ಏನೋ ಒಂದು ಕತೆ ಹೇಳ್ತಿರ್ತಾರೆ. ಟಾಲ್ಸ್ಟಾಯ್ ಅಂತ ರಷ್ಯಾ ದೇಶದಾಗ ಭಾಳ ದೊಡ್ಡ ಮನುಷ್ಯ ಆಗಿ ಹೋದ. ಮಹಾತ್ಮ ಗಾಂಧಿಯವರು ಅವ್ರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿದ್ದರು. ಅಂಥ ಮನುಷ್ಯ ಆತ ಒಂದು ಸಣ್ಣ ಕಥೆ ಬರೆದಾನೆ. ಎಷ್ಟು ಮಸ್ತ್ ಬರೆದಾನೆ ನೋಡಬೇಕು. ಮನುಷ್ಯ ಎಲ್ಲವನ್ನ ಪಡಿಬೇಕು ಅನ್ನೋದು ಸಾಧ್ಯವೇ? ಸಾಧ್ಯ ಆಗದೇ ಇದ್ದರೆ ಜೀವನ ಬೇಡ ಅನ್ನಿಸ್ತದ, ವಿಫಲ ಅನ್ನಿಸ್ತದ, ದುಃಖ ಆಗ್ತದ, ದುಃಖಿ ಆಗ್ತಾನೆ ಮನುಷ್ಯ. ಎಲ್ಲ ದುಃಖಕ್ಕೆ ಇದೇ ಕಾರಣ. ಮನಸ್ಸರೇ ಎಲ್ಲ ಬಯಸ್ತದೆ, ಜಗತ್ತಿನಾಗ ಹಂಗೆ ಆಗೋದಿಲ್ಲ. ಒಬ್ಬ ರಾಜ ಇದ್ದ. ರಾಜ ಬಹಳ ಉದಾರವಾದಿ. ಆ ಊರಿನಲ್ಲಿ ಒಬ್ಬ ಮನುಷ್ಯ, ಅವನು ಅರ್ಧಂಬರ್ಧ ಶ್ರೀಮಂತ, ಫಲ ಮಾಡ್ಕೊಂಡಿದ್ದ. ಒಂದು 20-30 ಎಕರೆ ಹೊಲ ಇತ್ತು. ಒಂದು ಸಲ ಮಹಾರಾಜ ಆ ಮನುಷ್ಯ ಏನಿದ್ದಲ್ಲ ಆತ ಒಂದು ಸಲ ಅವನೊಂದು ತೋಟ, ಮಹಾರಾಜ ತೋಟದ ಹತ್ತಿರ ಸುಮ್ಮನೆ ಹೀಗೆ ಹಾಯ್ದು ಹೊರಟಿದ್ದ. ಈತ ಬಂದು ಭೇಟಿಯಾಗಿ ನಮಸ್ಕಾರ ಮಾಡಿ ಮಹಾರಾಜನನ್ನು ತನ್ನ ತೋಟಕ್ಕೆ ಕರೆದು ಕೂಡಿಸಿದ. ಮಹಾರಾಜ ಬಂದ, ಕೂತ. ಅಲ್ಲಿರುವ ಚಲೋ ಹಣ್ಣು ಹಂಪಲಗಳನ್ನು ತಂದು ಅವನಿಗೆ ಮಹಾರಾಜನಿಗೆ ಕೊಟ್ಟ. ಮಹಾರಾಜನಿಗೆ ಬಹಳ ಸಂತೋಷ ಆಯಿತು. ಅವರಿಗೆ ಮಹಾರಾಜ ಅಂದ, ನನಗೆ ಬಹಳ ಆನಂದ ಆಗ್ಯದ, ಹೇಳು ನಿನಗೇನು ಬೇಕು ಹೇಳು ಅಂದ. ಆವಾಗ ಈ ಮನುಷ್ಯ ಇದ ಅವಕಾಶ ಅಂತ ಭಾವಿಸಿ ಹೇಳ್ದ ಮಹಾರಾಜನಿಗೆ, ಮಹಾರಾಜರೇ ನನ್ನ ಇಚ್ಛೆ ಪೂರ್ಣ ಆಗುವಷ್ಟು ನೀವು ಭೂಮಿ ನನಗೆ ಕೊಡಬೇಕು ಅಂದ. ಆವಾಗ ಮಹಾರಾಜರೇ ಹೇಳಿದರು, ನಂದು ಒಂದು ನಿಯಮ ಏನು ಅಂದರೆ, ಮುಂಜಾನೆಯಿಂದ ಸಾಯಂಕಾಲದವರೆಗೆ ನೀನು ಎಷ್ಟು ಭೂಮಿಯಾಗ ತಿರುಗಾಡಿ ಬರ್ತೀಯಲ್ಲ ಅಷ್ಟು ನಿಂದು, ನೀ ಬೇಕಾದಷ್ಟು ತಿರುಗಾಡು. ಮಹಾರಾಜ ಎಷ್ಟು ಜಾಣದಾನ. ಇವ ಏನು ಕೇಳ್ದ, ನಾನು ಇಚ್ಛೆಗೆ ತಕ್ಕಷ್ಟು ಭೂಮಿ ಬೇಕು ಅಂತ. ಇಚ್ಛೆಗೆ ತಕ್ಕಷ್ಟು ಅಂದ್ರೆ ಇಚ್ಛಾ ಬೇಕಾದಷ್ಟು ಹಾಕದ, ಆದರೆ ಓಡಾಡೋದು ಬೇಕಾದಷ್ಟು ಆಗೋದಿಲ್ಲ. ಅದು ಮಹಾರಾಜಗೆ ಗೊತ್ತಿತ್ತು. ಈಗ ಇಚ್ಛಾ ಏನು, ನಾನು ಅಮೇರಿಕಾದ ಪ್ರೆಸಿಡೆಂಟ್ ಆಗಬೇಕು ಇಚ್ಛಾ. ಆದರೆ ಈ ಭೂಮಿ ಯಾವ ಸುತ್ತ ಹಾಕಿ ಬರ್ತಾನೆ ಅವನಿಗೆ ಪ್ರೆಸಿಡೆಂಟ್ ಮಾಡ್ತೇವೆ ಅಂದರೆ ಎಲ್ಲಿ ಆಗೋದಿಲ್ಲ. ಈ ಮನುಷ್ಯಾಗ ಇಷ್ಟು ಸಂತೋಷ ಆಯಿತು, ಮಹಾರಾಜರೇ ನಾನು ಧನ್ಯನಾದೆ ಅಂತ ಅನ್ನಿಸ್ತು. ಅವನಿಗೇನು ಅನ್ನಿಸ್ತು, ಬೇಕಾದಷ್ಟು ಭೂಮಿಯ ತಿರುಗಾಡಿ ಬಂದು ಬಿಡಬಹುದು, ಇಷ್ಟೆಲ್ಲ ನಂದಾಗ್ತದೆ ಅಂದ. ಎಷ್ಟು ಚಂದ ಕಥೆ ಬರೆದಾನ. ಕಥೆಗಳು ಕಥೆಗಳಿಗಾಗಿ ಅಲ್ಲ, ಬದುಕಿಗೆ ಮಾರ್ಗದರ್ಶಕವ. ಕಲ್ಕೋಬೇಕು. ಕಥೆಯನ್ನು ವಿಮರ್ಶೆ ಮಾಡೋದಲ್ಲ, ನಮ್ಮ ಬದುಕನ್ನು ವಿಮರ್ಶೆ ಮಾಡೋದು, ನಮ್ಮ ಬದುಕನ್ನು ನೋಡೋದು. ಇಂಥ ಕಥೆಗಳು ಶಾಶ್ವತ, 1000 ವರ್ಷದ ಹಿಂದೂ ಕೇಳಬೇಕು, ಮುಂದೂ ಕೇಳಬೇಕು. ಅವು ಚಿರಂತನ. ಯಾಕೆ? ಅವು ತತ್ವ ಹೇಳ್ತಾವ. ಮಹಾರಾಜ ಹೇಳ್ದ, ನಾಳೆ ಬೆಳಿಗ್ಗೆ ಹೊರಡೋದು, ಒಂದು ಗುಡ್ಡದ ಮೇಲೆ ನಾವು ಕೂತಿರ್ತೇವೆ, ಅಲ್ಲಿಂದ ನೀನು ಹೊರಡಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕೆ ನೀನು ಬಿಡೋದು ಸ್ಥಳ, ಸೂರ್ಯಾಸ್ತಕ್ಕೆ ಒಳಗಾಗಿಯೇ ನಾವು ಎಲ್ಲಿ ಕೂತೇವಿ ಅಲ್ಲಿ ಬಂದು ನೀನು ತಲುಪಬೇಕು. ನೀನು ಎಷ್ಟು ತಿರುಗಾಡ್ತೀಯಲ್ಲ ಅಷ್ಟೆಲ್ಲ ನಿಂದೆ ಅಂದ. ಎಷ್ಟು ಆನಂದ ಆಗಿರಬೇಡ? ಇಲ್ಲೇ ನಮಗೂ ಹಂಗಾಗೋದಲ್ಲ. ನೀವು ಹಿಂಗೆ ಭಾರತ ಸರ್ಕಾರ ಒಂದು ವೇಳೆ ನೀವು ತಿರುಗಾಡಿದ್ದೆಲ್ಲ ನಿಮ್ಮದ ಅಂತ ಅವ್ರು ಹೇಳಿ ಬಿಟ್ಟಿದ್ರೆ ದಿಲ್ಲಿ ಉಳಿತಿರ್ಲಿಲ್ಲದ. ಯಾರು ಮನ್ಯಾಗ ಇರ್ತಿದ್ದಲ್ಲ, ಎಲ್ಲರೂ ತಿರುಗಾಡ್ತಾನೆ ಇರ್ತಿದ್ರು. ಮಜಾದ ಮನಸ್ಸು.
ಇರುದ 10-8 ಎಕರೆನೇ ಮಾಡೋಕ್ಕಾಗಿಲ್ಲ, ಇನ್ನು ಇದನ್ನೆಲ್ಲ ತಗೊಳ್ಳವ. ಅವನಿಗೆ ಅನ್ನಿಸ್ತು ಇದೊಂದು ಭಾಗ್ಯ, ಮಹಾರಾಜರೇ ನಾನು ಬೆಳಿಗ್ಗೆ ಬಂದು ಬಿಡ್ತೇನೆ, ತಾವು ಕೊಡಬೇಕು ಅಂದ. ಆಗಲಿ ಅಂತ ತಿಳ್ಕೊಂಡು ಮರುದಿವಸ ಊರಾಗ ಡಂಗ್ರ ಹಾಕಿಸಿದ್ರು. ನಾಳೆ ಬೆಳಿಗ್ಗೆ ಇಂಥ ವೇಳೆಗೆ ಇಲ್ಲಿಂದ ಒಂದು ಕಾರ್ಯ ನಡೀತದ, ನೀವೆಲ್ಲ ಬರಬೇಕು ಗುಡ್ಡದ ಮೇಲೆ ಅಂತ. ಜನ ಬಂದರು. ಜನರಿಗೂ ಹೇಳ್ದ, ನೀವು ಬೇಕಾದವರು ಓಡ್ರಿ, ನಿಮಗೆ ಎಷ್ಟು ಭೂಮಿ ಬೇಕೋ ಅಷ್ಟು ತಿರುಗಾಡಿ ಸಾಯಂಕಾಲದೊಳಗಾಗಿ ಬರಬೇಕು, ನಾಳೆ ಮಾತ್ರ ಇಂಥವ ಓಡ್ತಾನ ಅಂತ ಕೊಟ್ಟರು. ಮರುದಿವಸ ಜನ ಬಂದರು. ಅವ್ರಿಗೂ ಆಸೆ, ನಾಳೆ ನಾಡ್ದ ಮಾಡ್ತೇವೆ ಅಂತ. ಈ ಮನುಷ್ಯ ಅಲ್ಲೇ ಬಂದ, ಗುದ್ದಲಿ ಕೈಯೊಳಗೆ, ಎದಕ್ಕೆ ಎಲ್ಲೆಲ್ಲಿ ಹೋಗೀನಿ ಅಂತ ಅಡ್ಡಬೇಕಲ್ಲ, ಗುರ್ತ ಮಾಡಬೇಕು. ಗುರ್ತ ಮಾಡ್ಕೋತ ಹೋಗೋದು. ಆ ಗುರ್ತು ಎಷ್ಟು ಆಗಿರ್ತದ ಅಷ್ಟೆಲ್ಲ ಹೊಲ ಇವಂದು. ಏನು ಒಳ್ಳೆ ನಸಿಕಿನಲ್ಲೇ ಎದ್ದು ಬಹಳ ಹುರುಪಿನಿಂದ ಬಂದು ಮ್ಯಾಲೆ ಗುದ್ದಲಿ ಹಾಕ್ಕೊಂಡಾನೆ, ಕುಡಿಯಾಕ ಒಂದು ತತ್ರಾಣಿಗೆ ಹಾಕ್ಕೊಂಡಾನೆ, ಉಣ್ಣಾಕ ಒಂದಿಷ್ಟು ರೊಟ್ಟಿ ಹಾಕ್ಕೊಂಡಾನೆ, ಎಲ್ಲ ಮಾಡಿಕೊಂಡು ಹೊರಟ. ಓಡಾಕೆ ಶುರು ಮಾಡಿದ. ಬರೋಬ್ಬರಿ ಸೂರ್ಯೋದಯಕ್ಕೆ ಶುರು ಮಾಡಿದ. ಏನು ಆನಂದ ಆಯಿತು. ಎಲ್ಲ ಭೂಮಿ ನಂದೇ, ಕೊಡಂಗಿಲ್ಲ ತಗೊಳಂಗಿಲ್ಲ, ಬರೇ ತಗೊಳ್ಳೋದು. ಎಷ್ಟು ಮಜಾ ಅನ್ನಿಸ್ತದೆ. ಏನೂ ಕೊಡಂಗಿಲ್ಲ, ಒಂದು ದೊಡ್ಡ ಖರ್ಚು ಮಾಡದೆ ಕಂಡ ಭೂಮಿಯೆಲ್ಲ ನಂದೇ. ಅವಾಗ ಹೊರಟ, ಹಡ್ಕೋತ ಹೊರಟ. ಇಲ್ಲಿ ಹೋದ ಕೂಡಲೇ ಹಿಂಗೆ ಸರಳಾಗಿ ಹೋಗವ, ಅಲ್ಲಿ ಒಂದು ಹಡ್ಡವ, ಹಿಂಗೆ ಮಾಡ್ಕೋತ 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 ಹೋದ. ಕಣ್ಣು ನೋಡ್ತಿತ್ತು, ಮನಸ್ಸು ಬಯಸ್ತಿತ್ತು, ಕಣ್ಣು ಹೇಳ್ತಿತ್ತು ಇದಕ್ಕಿಂತ ಆ ಭೂಮಿ ಚಲೋ ಅದ, ಆ ಕಡೆ ಹೋಗು ಓಡುವಂತಿತ್ತದ. ಕಣ್ಣ ಸುಮ್ಮನೆ ನೋಡಿ ಓಡಿಸ್ತದ. ಮನಸ್ಸು ಹೇಳ್ತು ಇದ ಬಿಡಬೇಡ, ಇನ್ನೊಮ್ಮಿಂಥ ಅವಕಾಶ, ಗೋಲ್ಡನ್ ಅಪಾರ್ಚುನಿಟಿ ವಿಲ್ ನೆವರ್ ಫೈಂಡ್ ಇನ್ ಯುವರ್ ಲೈಫ್. ಇನ್ನೊಮ್ಮಿಂಥ ಅವಕಾಶ ಸಿಗೋದಿಲ್ಲ, ಬಿಡಬೇಡ ಅಂತು ಮನಸ್ಸು. ಕಣ್ಣ ನಾ ಏನೇನು ನೋಡ್ತೇನೆ ಚಲೋ ಚಲೋ ಅದನ್ನೆಲ್ಲ ನೀ ತಗೊಳಕಬೇಕು ಅಂತ. ಕಾಲು ಹೇಳ್ತದ್ದು ನಮ್ಮ ಮಾತು ಒಂದಿಷ್ಟು ಕೇಳ್ರಿ ಅಂತಿದ್ದು. ಅವು ಹೇಳ್ದು ಕಣ್ಣ ಮನಸ್ಸ, ಈಗಲ್ಲ ನಿನ್ನ ಮಾತು ಕೇಳೋದು, ಸಾಯಂಕಾಲ ಈಗ ಕೇಳೋದು. ಏನು ಓಡ್ದ ಎಲ್ಲರೇ ಒಂದಿಷ್ಟು ಚಲೋ ಕಂಡ್ತಾನೆ, ಮತ್ತೆ ತೆರವಾಮ, ಆ ಕಡೆ ಹೋಗಾಮ, ಎಲ್ಲ ಮಾಡಿ 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 ಸಾಯಂಕಾಲ 4 ಆಗಿತ್ತು. ಹೊಟ್ಟೆ ವಿಪರೀತ ಹಸಿದಿತ್ತು, ನೀರಡಿಕೆ ಆಗಿತ್ತು. ಆದರೆ ಇನ್ನಾತಕ ಕುಡಿದಿರಲಿಲ್ಲ. ಕುಡಿಯಾಕ ನಿಂತರೆ ಓಡೋದು ಕಡಿಮೆ ಆಗ್ತದಂತ. ರೊಟ್ಟೆದ ಆದರೆ ಹೊಟ್ಟಿಲ್ಲ, ಹಸದ. ನೀರದ, ನೀರಡಿಕೆ ಹೋಗಿಲ್ಲ. ಎಂಥ ಆಶ್ಚರ್ಯ. ನಮ್ಮ ಜೀವನ ಅಂದರೆ ಹಿಂಗೆ. ಇದು ಬರೇ ಕಥೆಯಲ್ಲ, ಸ್ವಲ್ಪ ಯೋಚನೆ ಮಾಡುವಂಥ ಕಥೆ. ನೀರದ ತತ್ರಾಣಿಯಾಗ ಕುಡಿಯಾಕ ಬ್ಯಾಳೆ ಇಲ್ಲ, ಅನ್ನದ ಜೋಳಿಗೆಯಲ್ಲೇ ಬುತ್ತಿಯಲ್ಲೇ ಆದರೆ ತಿನ್ನಾಕ ಬ್ಯಾಳೆ ಇಲ್ಲ. ಎಷ್ಟು ಆಶ್ಚರ್ಯ. ದೇಹ ದಣದದ, ಕಾಲ ದಣದಾವ, ಓಡಿ ಓಡಿ ಓಡಿ. ಅದೇನು ಮನಸ್ಸ, ಕಾಲಂತವ ನೀನಲ್ಲೋ ಓಡಾವ, ನಾ ಓಡಾವ. ಆರಾಮಿವ ಮ್ಯಾಲ ಕುಂತಾನ ಮನಸ್ಸು. ಕಣ್ಣು ಸುಮ್ಮನೆ ಮಜಾದಾಗ ನೋಡ್ತದೆ, ಕಾಲು ಓಡ್ತಾ ಇದ್ದಾವ. ಕಾಲಿನ ಮಾತು ಯಾರದಾರ ಕೇಳೋರು? ಎಲ್ಲರೂ ತಲೆ ಮಾತ ಕೇಳ್ತಾರೆ, ಎಲ್ಲರೂ ಕಣ್ಣಿನ ಮಾತ ಕೇಳ್ತಾರೆ, ಕಣ್ಣಿಗೆ ಬಿದ್ದಿದ್ದೆಲ್ಲ ಬರಲಿ ಅಂತಾರೆ. ಆದರೆ ಕೈಕಾಲದ ಕಷ್ಟ ಎಷ್ಟದ ಅಂತ ಗೊತ್ತಲ್ಲದ. ಹಸಿವ ವಿಪರೀತ ಆಗಿತ್ತು. ಅಷ್ಟು ದೂರ ಹೋಗಿದ್ದ, ಚಲೋ ಚಲೋ ಭೂಮಿಯೆಲ್ಲ ಗುರ್ತಾಕೋತ ಹೋಗಿದ್ದ. ಏನು ಆನಂದ ಆಗಿತ್ತು ಒಳಗೆ, ಆದರೆ ಹಸಿವ ವಿಪರೀತ ಆಗಿತ್ತು ದೇಹಕ್ಕೆ.
ಮನಸ್ಸಿಗೆ ಮಜಾ ಅನಿಸಿತ್ತು, ಕಣ್ಣಿಗೆ ಮಜಾ ಅನಿಸಿತ್ತು, ಆದರೆ ದೇಹ ಬಳಲಿತ್ತು, ಕಾಲ ಸೋತಿದ್ದು, ಎದೆ ಬಡಿತಾ ಇತ್ತು. ದೂರ ಹೋಗಿ ನೋಡ್ದ, 4 ಗಂಟೆ ಆಗಿತ್ತು. ನೋಡ್ದ, ಗುಡ್ಡ ಬಹಳ ದೂರ ಕಾಣಿಸ್ತಿತ್ತು, ಸಣ್ಣದಾಗಿಟ್ಟ ಕಾಣಿಸ್ತಿತ್ತು. ಅಷ್ಟು ದೂರ ಬಂದಿದ್ದ. ಮುಂಜಾನೆ 6ರಿಂದ 4 ತನಕ ಓಡ್ಯಾನ, ಬಿಟ್ಟು ಬಿಡದೆ, ಎಂದೂ ಓಡ್ಲಾರ್ದವ. ಯಾವುದು ಓಡಿಸ್ಯದ? ಯಾರ ರಾಜ ಓಡಿಸಿಲ್ಲ, ಯಾರ್ಯಾರು ಓಡಿಸಿಲ್ಲ, ಅವನ ಮನಸ್ಸಿನ ಆಶಾನೇ ಓಡಿಸ್ಯದ. ನಾವೆಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂದರೆ ಯಾರೇ ಮಾಡ್ತಾರಂತಲ್ಲ, ನಮ್ಮ ಮನಸ್ಸೇ ನಮ್ಮನ್ನು ಓಡಿಸ್ತಾ ಇರ್ತದೆ. ಓಡಿಸ್ತದೆ ಓಡಿಸ್ತದೆ ಓಡಿಸ್ತದೆ. ಹೆಂಗೆ ಓಡಿಸ್ತದೆ ಅಂದ್ರೆ ಊಟ ಮಾಡಲಾರ್ದೆ ಓಡಿಸ್ತದೆ, ನೀರು ಕುಡಿಲಾರ್ದಂಗೆ ಓಡಿಸ್ತದೆ. ಎಷ್ಟು ಮಜಾ ಅದ ಮನಸ್ಸು. ನಾವು ಒಂದು ದಿವಸ ಸಹಿತ ನಿಂತು ಯಾಕೆ ಓಡಬೇಕು, ನೀ ಹೇಳ್ದಂಗೆ ಯಾಕೆ ಕೇಳಬೇಕಂತ ಯಾರಾದರೂ ಒಂದು ದಿವಸರೇ ನಾವು ನಿಂತು ಕೇಳೇವೇನು? ಹೇಳು ಮನಸ್ಸೇ ಹೇಳು, ಇಷ್ಟು ಗಳಿಸಬೇಕಂತ ಎಲ್ಲದ ಹೇಳು ಅಂತ ಮನಸ್ಸಿಗೆ ನಾವೇನು ಕೇಳೇವೇನು? ಯಾಕೆ 1 ಕೋಟಿನೇ ಯಾಕೆ ಗಳಿಸಬೇಕು, 10 ಕೋಟಿ ಯಾಕೆ ಆಗಬೇಕು, 1000 ಕೋಟಿ ಯಾಕೆ ಆಗಬೇಕು ಅಂತ ನಾವು ನಮ್ಮ ಮನಸ್ಸಿಗೆ ಕೇಳಿಲ್ಲ. ಮನಸ್ಸು ಹೇಳ್ತದೆ, ನಾವು ಬಯಸ್ತೇವೆ, ಇದು ಆಗಬೇಕು ಅಂದರೆ ಆಗಬೇಕು ಅಷ್ಟೆ. ಹಿಂಗೆ ಆತ 4 ಗಂಟೆ ತನಕ ಅಷ್ಟು ದೂರ ಓಡಿದ್ದ. ಸುತ್ತ ಹಾಕಿ ಹಾಕಿ ಅಲ್ಲಿ ಹೋಗಿ ನಿಂತ. ನೋಡ್ತಾನೆ, ಬಹಳ ದೂರ ಇತ್ತು, ಇನ್ನು 2 ತಾಸಿತ್ತು. ಅಕಸ್ಮಾತ್ 2 ತಾಸಿನಾಗ ಹೋಗಿ ಅದು ಮುಟ್ಟದೆ ಇದ್ದರೆ ಓಡಿದ್ದೆಲ್ಲ ನಿಷ್ಫಲ. ಕೊಡಂಗಿಲ್ಲ ಮಹಾರಾಜ್. ಓಡಿದ್ದೇ ಬಂತೆ ವಿನಃ ಆಸ್ತಿ ಇಲ್ಲ. ಹಾಗಾಯಿತು. ಸರಳ ಓಡಕ್ಕೆ ಶುರು ಮಾಡ್ದ. ಸರಳ ಓಡಿದರೂ ಸಹಿತ ಮುಟ್ಟೋದು ಕಷ್ಟ ಇತ್ತು. 2 ತಾಸಿನಾಗ ಅಷ್ಟು ದೂರ ಹೋಗಿದ್ದ. ಹಾಗ ಓಡ್ತಾ 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 ಬಂದ. ಮಧ್ಯದಲ್ಲಿ ಮನಸ್ಸು ಹೇಳ್ತಿತ್ತು, ನೋಡು ಇದು ಎಷ್ಟು ಚೆನ್ನಾಗಿದೆ ಈ ಭೂಮಿ, ಅದು ಎಷ್ಟು ಚೆನ್ನಾಗಿದೆ. ಎದೆ ಹೇಳ್ತಿತ್ತು, ಅದೇನು ಚೆನ್ನಾಗ್ಯೋ, ಮೊದಲು ಮುಟ್ಟಬೇಕು ಅಂತಿತ್ತು. ಶರೀರ ಭಾಳ ಜಾಣ. ಮನಸ್ಸು ಹೇಳ್ದಂಗೆ ಶರೀರ ಕೇಳಿದ್ರೆ ಶರೀರ ಉಳಿಯೋದೇ ಇಲ್ಲ. ನಾವು ದೇಹ ಹೇಳ್ದಂಗೆ ಕೇಳಬೇಕೇ ವಿನಃ ಮನಸ್ಸು ಹೇಳ್ದಂಗಲ್ಲ. ದೇಹ ಹೇಳ್ತದೆ ಎಷ್ಟು ಉಣಬೇಕು ಎಷ್ಟು ಉಣಬಾರ್ದು, ದೇಹ ಹೇಳ್ತದೆ. ಮನಸ್ಸು ಹೇಳುವುದಿಲ್ಲ, ತಿನ್ನು ನಿನಗೇನಾಗ್ತದೆ ತಿನ್ನು ಅಂತ. ಹೊರೋದು ದೇಹ, ಹೊರಸೋದು ಮನಸ್ಸು, ಬಯಸೋ. ಅದೇ ತೊಂದರೆ ಆಗಿರೋದು ಜೀವನದಾಗ. ಯಾವುದರ ಮಾತು ಕೇಳಿದ್ರೆ ಆರಾಮಿರ್ತೇವೆ, ಅದು ಸೇತಾನ 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 ಕೆಮ್ತಾನ. ಶರೀರ ಅಂತದು ಬ್ಯಾಡೋ ಅಂತ. ಮನಸ್ಸು ಹೇಳ್ತದೆ, ಇಷ್ಟು ಜನ ಮಾಡ್ಯಾರ, ನೀನಿಗೇನು ಮಾಡ್ಕೋ, ನಿನಗೆ ಅನುಭವ ಸ್ವಲ್ಪ ಹೊಂದಾಣಿಕೆ ಆಗ್ತದೆ ಆ ಬಳಿಕ ಅಂತ. ಮನಸ್ಸು ಬಿಡುವುದಿಲ್ಲ. ಶರೀರದ ಮಾತು ಕೇಳಿದರೆ ಯಾವನೂ ಕುಡಿತಿದ್ದಿಲ್ಲ, ತಿಂತಿದ್ದಿಲ್ಲ, ಮಜಾ ಮಾಡ್ತಿರಲಿಲ್ಲ, ಆರಾಮಿರ್ತಿದ್ದ. ಆದರೆ ನಾವು ಕೇಳೋದಿಲ್ಲ. ಕಣ್ಣಿನ ಮಾತು ಕೇಳ್ತೇವೆ, ಮನಸ್ಸಿನ ಮಾತು ಕೇಳ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ. ನಮಗೆ ಎಷ್ಟು ಎತ್ತದ ಅಷ್ಟು ಎತ್ತೋದದು, ನಮಗೆ ಎಷ್ಟು ನೀಗ್ತದ ಅಷ್ಟು ಮಾಡೋದದು. ಮನಸ್ಸಿಗೆ ಬೇಕಾದಷ್ಟು. ಅದೇನು ಮನಸ್ಸು ಸುಮ್ಮನೆ ಕೆಲಸ ಮಾಡೋದಲ್ಲ ಬಿಡೋದಲ್ಲ, ಸುಮ್ಮನೆ ಅನ್ನೋದಷ್ಟು. ಅನ್ನೋದು. ಒಂದು 10 ಮಜಲದ ಮನೆ ಕಟ್ಟಬೇಕು. ಅನ್ನಕ್ಕೆ ಏನಾಗ್ಯದ ಹೇಳ್ರಿ? ಎಷ್ಟೊತ್ತು ಮುಗ್ದ ಹೋಯ್ತು. ಇಷ್ಟು ಉದ್ದಿರ್ಬೇಕು, ಇಷ್ಟು ಅಗಲಿರ್ಬೇಕು, ಇಷ್ಟು ಎತ್ತರ ಇರ್ಬೇಕು. ಮನಸ್ಸಿಗೆ ಹೇಳಕ್ಕೆ ಎಟ್ಟೊತ್ತು? 1 ಸೆಕೆಂಡ್. ಶರೀರ ಅಂತದ. ಹೌದು, ನೀ ಎಲ್ಲ ಹೇಳ್ದೆ, ನಮ್ಮ ಗತಿ ಹಡ್ಡವ್ರು ಯಾರು? ಇಷ್ಟು ಭೂಮಿ ತಗೊಳ್ಳೋರು ಯಾರು? ಇಷ್ಟು ಕಲ್ಲ ಪಲ್ಲ ತರೋರು ಯಾರು? ಇದನ್ನು ಎತ್ತಿ ಅಷ್ಟು 8-10 ಮಜಲ ಏರಿಸೋರು ಯಾರು? ಏರ್ಸಿದ ಬಳಿಕ ಮ್ಯಾಗ ಹೋಗೋದು ಹೆಂಗೆ, ಕೆಳಗೆ ಬರೋದು ಹೆಂಗೆ? ನೀ ಅಲ್ಲಪ್ಪ, ನೀ ಸುಮ್ಮನೆ ಮಜಾದಾಗಿರವ. ನಾವು ಕಷ್ಟಪಡಬೇಕಾಗ್ತದೆ. ಆದರೆ ನಮಗೆ ಗೊತ್ತಿಲ್ಲ ಅದು.
ನಾವು ಮನಸ್ಸಿನ ಬೆನ್ನು ಹತ್ತಿ ವಿ ಆರ್ ಆಫ್ಟರ್ ದ ಪ್ಲೇಜರ್ಸ್ ಆಫ್ ದ ವರ್ಲ್ಡ್, ದ ಪೊಸೆಷನ್ಸ್ ಆಫ್ ದ ವರ್ಲ್ಡ್. ವಿ ಆರ್ ಎನ್ಸ್ಲೇವ್ಸ್ ಆಫ್ ಅವರ್ ಓನ್ ಮೈಂಡ್. ನಾವೆಲ್ಲ ನಮ್ಮ ಮನಸ್ಸಿನ ಗುಲಾಮರು. ನಮ್ಮ ಶರೀರದ ಮಾತು ನಾವು ಕೇಳ್ತಾ ಇಲ್ಲ. ಆತ ಓಡ್ತಾ ಬಂದ ಇನ್ನೇನು 6 ಗಂಟೆ ಆಗ್ತಿತ್ತು. ಸೂರ್ಯ ಹಿಂಗೆ ಮುಳುಗ್ತಾ ಇದ್ದ. ಮ್ಯಾಲ ಇಲ್ಲಿ ಹಾಕ್ತಿದ್ರು, ಟಾಳೆ ಹಾಕ್ತಿದ್ರು ಮ್ಯಾಗಿನವರು. ಬರ್ತಾನ ಮುಟ್ತಾನ, ಇಷ್ಟೆಲ್ಲ ಹೊಲ ಅವಂದ ಅಂತಿದ್ರು. ಈತ ಧಾವಿಸಿ ಬಂದ. ಪಾಪ 12 ತಾಸ ಓಡಿದ್ದ. ನೀರಿಲ್ಲದೆ, ಅನ್ನ ಇಲ್ಲದೆ ಓಡಿದ್ದ. ಜೀವನ ಅಂದರೆ ಏನು? ಬರೀ ಓಡೋದು. ಅನ್ನ ಇರ್ತದ, ಅನ್ನ ಇಲ್ಲ. ನೀರಿರ್ತದ, ನೀರಿಲ್ಲ. ಓಡೋದು ಮಾತ್ರ ತಪ್ಪಿಲ್ಲ. ನಮ್ಮ ಜೀವನ. ನಮ್ಮ ಜೀವನ. ಯಾಕೆ ಓಡ್ತೇವೆ ಅನ್ನೋದೇ ಗೊತ್ತಿಲ್ಲ ಅಷ್ಟೆ. ಎಲ್ಲರೂ ನಾವು ಓಡೋವ್ರೆ ಅಲ್ಲೇನು? ಒಂದೊಂದರ ಹಿಂದೆ ಓಡ್ತಿರ್ತೇವ. ಓಡ್ದ ಗುಡ್ಡದ ಕೆಳಗೆ ಬಂದ. ಸೂರ್ಯ ಒಂದು ಈಟ ಇದ್ದ. ಮ್ಯಾಗಿನವರು ಜೈಕಾರ ಹಾಕಕ್ಕೆ ಶುರು ಮಾಡಿದರು. ನೀನು ಗೆದ್ದೆ, ಇಷ್ಟೆಲ್ಲ ಹೊಲದ ಮಾಲೀಕ ಅಂತಿದ್ರು. ಇವನಿಗೆ ಕಾಲ ಏರ್ಲಿಕ್ಕಾಗಲಿಲ್ಲ ಗುಡ್ಡಕ್ಕೆ. ಸಾವಕಾಶ ಸೂರ್ಯ ಮುಳುಗದ. ಇವ ಬಂದ ಮ್ಯಾಲ ಮಹಾರಾಜನ ಪಾದ ಹಿಂಗೆ ಮುಟ್ಟದ, ಪ್ರಾಣ ಹೋಯ್ತು. ಸಿಕ್ತೋ ಸಿಗಲಿಲ್ಲ, ಎಲ್ಲ ಬಂತು, ಪ್ರಾಣ ಹೋಯಿತು. ಎಷ್ಟು ಮಜಾ! ಸಾವಿರಾರು ಎಕರೆ ಬಂತು, ಆದರೆ ಅನುಭವಿಸುವ ಪ್ರಾಣನೇ ಹೋಗಿತ್ತು. ಮೊದಲು ಎಷ್ಟು ಆರಾಮಿದ್ರೆ, ಒಂದು 10-20 ಎಕರೆ ಮಾಡಿಕೊಂಡು ಮಜಾದಾಗಿದ್ದ ಮನುಷ್ಯ ಒಂದು ದಿವಸದಾಗ ಹೋದ ಅಷ್ಟು. ಕಳಿಸಿದ್ದು ಯಾವುದೂ ಅಲ್ಲ, ಮನಸ್ಸೇ ಕಳಿಸ್ತೀವನ್ನ. ಹೋಗು, ಸಾಕಿನ್ನು ಹೋಗು ಅಂತ. ಅದನ್ನೇನು ನೋಡಿದರೋ ಮಹಾರಾಜ ಕುಂತಿದ್ದಲ್ಲೇ, ಇದನ್ನು ನೋಡಿದರಲ್ಲ ಉಳಿದವರೆಲ್ಲ ಹೆಣ ಬಿತ್ತೋ. ಈಗ ಭೂಮಿ ಯಾರಿಗೆ? ರಾಜನಿಗೆ ಅಷ್ಟೆ. ರಾಜ ಕಳ್ಕೊಳ್ಳಿಲ್ಲ, ಇವ ಕಷ್ಟಪಟ್ಟ ಪಡಿಲಿಲ್ಲ. ಇದ ಜಗತ್ತ. ಆವಾಗ ರಾಜ ಎಲ್ಲರಿಗೆ ಹೇಳ್ದ, ನಾಳೆ ಬೇಕಾದವ್ರು ಬರ್ರಿ ಅಂದ. ನಿಮಗೆ ಬೇಕಾದಷ್ಟು ಹೊಲ ಕೊಡ್ತೀನಿ, ತಗೋರಿ ಅಂದ. ಯಾರ್ಯಾರು ಹೇಳ್ರಿ ಲಿಸ್ಟ್ ಕೊಡಿ ಅಂದ. ಒಬ್ಬ ಎಷ್ಟು ಆಶ್ಚರ್ಯ! ಹಂಗಿದು ಜಗತ್ತ ಇದೆ. ಎಲ್ಲ ನಮ್ಮದೇ ಆಗಬೇಕು ಅಂತ ಹೋದ್ರೆ ಆಗುವುದಿಲ್ಲ ಅಂತ. ಮತ್ತು ಎಲ್ಲ ಪಡೆದ ಬಳಕೆ ಆರಾಮ ಪಡಿಬೇಕು ಅಂದ್ರೆ ಅದೂ ಸಾಧ್ಯ ಇಲ್ಲ. ಎಟ್ಟದ ಅಟ್ರಾಗ ಆರಾಮಿರೋದು. 10 ಇದ್ರೆ 10, 20 ಇದ್ರೆ 20, 1000 ಇದ್ರೆ 1000. 4 ಹೋಯ್ತೇನೋ 4 ಬಂತೇನೋ, ಆರಾಮಿರೋದು. ಹೇಳಿ ಮಜಾದ ಇದು ಜೀವನ. ಇದನ್ನು ಕಲ್ಕೊಂಡು ಬದುಕಬೇಕು ಅಂತ. ಆವಾಗ ಬದುಕು ಚಂದ ಆಗ್ತದೆ, ಸಂಕಷ್ಟಗಳು ಕಡಿಮೆ ಆಗ್ತವ. ಎಲ್ಲ ಕಷ್ಟಗಳು ನಾವೇನಂತೇವಿ, ನಾವು ಬಹಳ ಮುಂದುವರಿತಿದ್ದೇವೆ, ಆದರೆ ಇವ್ರು ನಮ್ಮ ಕಾಲು ಹಿಡಿದು ಜಗ್ಗಿದ್ರು ಅಂತ ಹೇಳ್ಕೋತ ಹೊಂಟೇವೆ. ಯಾರು ಕಾಲು ಹಿಡಿದು ಯಾರು ಜಗ್ಗವ್ರದಾರ? ಅವ್ರವ್ರು ಓಡಿದಾಗ ಅವರೇ ಕಾಲು ಹಿಡಿದು ಜಗ್ಗವ್ರು. ನಮ್ಮ ಮನಸ್ಸೇ ನಮ್ಮನ್ನು ಜಗ್ಗೋದು, ನಮ್ಮ ಮನಸ್ಸೇ ನಮಗೆ ತ್ರಾಸ ಕೊಡೋದು. ಏನು ಎಲ್ಲರೂ ಹೆಗಲ ಮ್ಯಾಗ ಹಾಕ್ಕೊಂಡು ಮ್ಯಾಗ ಕಳಿಸ್ತಾರೇನು?
ನಾವು ಇನ್ನೊಬ್ಬರನ್ನ ಜಗ್ತೇವೆ, ಅವ್ರು ನಮ್ಮನ್ನು ಜಗ್ತಾರ. ಇದು ನಡೆಯೋದೇ ಎಂಥದ್ರಾಗ ಹೋಗಬೇಕಷ್ಟೇ ಈ ಜಗತ್ತಿನಾಗ. ಯಾರ ಮೇಲೆ ಆರೋಪ ಮಾಡಿ ಏನು ಮಾಡೋದದು? ನಮ್ಮ ಮನಸ್ಸನ್ನು ಹಿಡಿತ ನಮಗೆ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಈ ಜಗತ್ತಿನಾಗ. ನಮ್ಮಷ್ಟಕ್ಕೆ ನಾವು ಚೆಂದಾಗಿರೋದು. ನಮಗೆ ಎಷ್ಟು ನೀಗ್ತದೆ ಅನ್ನೋದಿಲ್ಲ. ಕನ್ನಡದಾಗ ಎಷ್ಟು ಚಲೋ ಶಬ್ದದ, ಎಷ್ಟು ನೀಗ್ತದೆ ಅಷ್ಟು ನಾವು ಮಾಡೋದು. ಒಬ್ಬರು ನೋಡಿ ನಾವು ಮಾಡಕ್ಕೆ ಹೋದೇವಿ ಅಂದ್ರೆ ನಮಗೊಂದು ನೀಗಬೇಕಲ್ಲ, ನಮಗೆ ನೀಗಬೇಕಲ್ಲ. ಈಗ ನೀವೆಲ್ಲ ಮಾಡ್ತೀರಿ ಅಂತ ನಾನು ಒಂದು ಏನರೇ ಮಾಡಕ್ಕೆ ಹೋದ್ರೆ ನಮಗೂ ನೀಗಬೇಕಲ್ಲ. ಈಗಿಲ್ಲೇನು ಕೆಲವ್ರು ಅದಾರ ಎಷ್ಟು ಮಸ್ತಾಗಿ ಉಣ್ತಾರೆ. ಅವರು ಗಿನೆಸ್ ದಾಖಲೆ ಮಾಡ್ಕೊಂಡಾರ. ಗಿನೆಸ್ ಅಂತ ಒಂದು ಪುಸ್ತಕ ಮಾಡ್ಯಾರ ಜಗತ್ತಿನಾಗ. ಗಿನೆಸ್ ದಾಖಲೆ ಮಾಡೋದಕ್ಕಾಗಿ ಎಷ್ಟು ಜನ ಕಷ್ಟಪಡ್ತಾರೆ. ಗಿನೆಸ್ ದಾಖಲೆ ಅಂದರೆ ಈ ಜಗತ್ತಿನಾಗ ಹಿಂಗೆ ಯಾವನೂ ಮಾಡಿಲ್ಲ, ಹಂಗೆ ಇವ ಮಾಡ್ಯಾನ ಅಂತ. ಏನೇನು ಮಾಡ್ಯಾರ? 100 ಇಡ್ಲಿ ತಿಂದಾರ. ಇವೆಲ್ಲ ದಾಖಲೆಗಳು. ಇಷ್ಟುದ್ದು ಉಗುರು ಬಿಟ್ಟಾರ, ಇವರಷ್ಟು ಉದ್ದು ಉಗುರು ಯಾರೂ ಬಿಟ್ಟಿಲ್ಲ. ಈ ದಾಖಲೆಗಳಿವೆಲ್ಲ. ಅಷ್ಟು ಉದ್ದ ಉಗುರು ಬೆಳಿಬೇಕಾದ್ರೆ ಪಾಪ ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟು ತಾಪಾಗಿರಬೇಕು. ಕೆಲಸ ಮಾಡೋಂಗಿಲ್ಲಲ್ಲ, ಬರೀ ಉಗುರನೇ ಬೆಳೆಸೋ. ಅವಾಗ ಅವರು ಬಹುಮಾನ ಕೊಡೋರು. ಗಿನೆಸ್ ದಾಖಲೆಯೊಳಗೆ ಅವನೊಂದು ಫೋಟೋ ಹಾಕಿ, ಆ ಫೋಟೋ ಹಾಕೋದಕ್ಕಾಗಿ ಇವ 10 ವರ್ಷ 20 ವರ್ಷ ಬರೀ ಉಗುರು ಬೆಳೆಸ. ಇವೆಲ್ಲ ಮಾಡ್ಕೋತ ಹೋದ್ರೆ ಗತಿ ಏನು? ಸುಮ್ಮನೆ ನಮಗೆ ಎಷ್ಟಾಗತ್ತೆ ಅಷ್ಟು ಮಾಡೋದು. ಅವ್ರು ಮಾಡ್ಯಾರತ್ ನಾವು ಮಾಡೋಕ್ಕೆ ಹೋದ್ರೆ ಹೆಂಗಾಗ್ತದೆ? ಉಗುರು ಬೆಳೆಸೋರು ಬೆಳೆಸೋಲ್ರ್ಯಾಕ, ಇಡ್ಲಿ ತಿನ್ನೋರು ತಿನ್ನೋಲ್ರ್ಯಾಕ, ಮತ್ತೇನು ತಿಂತಾರೆ ತಿನ್ನೋಲ್ರ್ಯಾಕ. ನನಗೆ ಎಷ್ಟು ಪಚನ ಆಗತ್ತೆ ನಾನು ತಿನ್ನೋದಷ್ಟು. ಈಗ ಅವನು ನೋಡಿ ನಾ ತಿನ್ನಕ್ಕೆ ಹತ್ತಿದ್ರೆ ಗತಿ ಹೆಂಗೆ? ನಮ್ಮದು ಎಷ್ಟದ ಅಷ್ಟು, ಅವ್ರದ್ದು ಎಷ್ಟದ ಅಷ್ಟು. ನಾವು ಅದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಇದ್ದೇವೆ. ಇದ ಅರಿವಿನ ಜೀವನ. ತಿಳ್ಕೊಂಡು ಬದುಕಬೇಕು ಮನುಷ್ಯ. ಒಬ್ಬರು ನೋಡಿ ಒಬ್ಬರು ಮಾಡಕ್ಕೆ ಹೋಗಬಾರ್ದು. ಅದು ಆಗೋದಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮಾಡೋದು. ಸಾಧ್ಯ ಇಲ್ಲ ಬಿಟ್ಟು ಬಿಡೋದು ಅಷ್ಟೆ. ಮಾಡೇ ತೀರ್ತೇನೆ, ಬಳಿಕ ಹೋಗೇ ತೀರು ಅಂಥದ ಕಾಲ ಅವನು ಕಳಿಸ್ತಲ್ಲ. ಇದೆಲ್ಲ ಹೊಲ ತಗೊಂಡೇ ತೀರ್ತೇನೆ ಅಂತ ವಾದ ಕಾಲ ಹೇಳ್ತು, ಆಯಿತು ನೀ ತಗೋ, ನಾನು ನಿನ್ನ ಮುಗಿಸ್ತೀನಿ. ಹಂಗೆ ಈ ಜಗತ್ತಿನಾಗ ಬರೀ ಓಡಿದ್ದು ಬಂತೆ ವಿನಃ ಯಾರೂ ಮಾಲೀಕರಾಗೋದಿಲ್ಲ. ಓಡಿದ್ದೇ ಬಂತು. ಏನು 4 ದಿವಸದಾಗ ನಮ್ಗೆ ಎಷ್ಟದ ಅಷ್ಟು ಮಾಡೋದದ, ಚೆಂದಾಗಿರೋದದ, ಎಷ್ಟು ಹಸುವಾಗ್ಯದ ಅಷ್ಟು ಊಟ ಮಾಡೋದದ. ಎಲ್ಲ ಊಟನೂ ನಾನೇ ಮಾಡಬೇಕು, ಎಲ್ಲವನ್ನೂ ನಾನೇ ತಿನ್ನಬೇಕು. ಇದೆಲ್ಲ ಯಾಕೆ? ಇದಕ್ಕೆ ಪೂರ್ಣ ಅಪೂರ್ಣ 2 ವಸ್ತುಗಳು. ಅಪೂರ್ಣವನ್ನು ಪೂರ್ಣ ಮಾಡಲಿಕ್ಕೆ ಹೋದೇವಿ ಅಂದರೆ ಸಂಕಟಕ್ಕೆ ಒಳಗಾಗ್ತೇವೆ. ಸಂಕಟಕ್ಕೆ ಒಳಗಾಗ್ತೇವೆ. ಈಗ ನೀವು ಸಂಗೀತಗಾರರದಿರಿ, ಕೆಲವರು ಎಷ್ಟು ಚಂದ ಹಾಡ್ತೀರಿ. ನನಗೂ ಇನ್ನು ಸಂಗೀತ ಕಲಿತು ಆನಂದ ಪಡಬೇಕಂತ ನಾವು ಹೊರಟ್ರೆ ಇನ್ಯಾವಾಗ ಸಂಗೀತ ಕಲಿಯೋದು? ಇನ್ಯಾವಾಗ ಸಂಗೀತ ಕಲಿಯೋದು? ಸನು ಗೊತ್ತಿಲ್ಲ, ರೀ ಗೊತ್ತಿಲ್ಲ, ಇನ್ಯಾವಾಗ ಕಲಿಯೋದು? ಎಟ್ಟದ ಅಟ್ರಾಗ ಆರಾಮಿರೋದು. ಇನ್ನು ದೊಡ್ಡ ಸಂಗೀತಗಾರನಾಗಿ ಆ ಬಳಿಕ ಸಂತೋಷ ಪಡಬೇಕು ಅಂದರೆ ಆಯುಷ್ಯ ಅವ ಓಡ್ದ ಹಂಗಾಗ್ತದೆ. ನಮ್ಮದೆಲ್ಲ ನಮಗೆ ಎಷ್ಟು ಆಗ್ತದೆ ಅಷ್ಟು ಮಾಡೋದದು. ಎಲ್ಲರನ್ನ ನಮ್ಮ ಪರವಾಗಿ ಮಾಡ್ಕೊಳ್ಳಿಕ್ಕಾಗ್ತದೆ? ಎಲ್ಲರ ಮನಸ್ಸನ್ನು ಗೆಲ್ಲಿಕ್ಕಾಗ್ತದೆ? ಎಲ್ಲರಿಗೆ ಬೇಕಾಗುವಂಗೆ ಮಾಡಲಿಕ್ಕಾಗ್ತದೇನು ಜಗತ್ತಿನಾಗ? ಆಗೋದಿಲ್ಲ. ಯಾರು ಈಗ ನನ್ನ ಕಡೆ ನೀವು ನೋಡ್ತೀರಿ, ಈ ಮನುಷ್ಯ ಇನ್ನೊಂದು ಇಟ್ಟು ಎತ್ತರ ಇದ್ರೆ ಚಲೋ ಆಗ್ತಿತ್ತು ಅಂತ ಒಬ್ಬ. ಇನ್ನು ಎತ್ತರ ಯಾವಾಗ ಆಗೋದು ಹೇಳಿ?
ಹೀಗೆಲ್ಲ ನಾನು ಭಾವಿಸ್ತಾ ಜನ ಬಯಸ್ದಂಗೆ ನಾನು ಮಾಡ್ಕೋತ ಆದರೆ ಬದುಕು ಹಾಳಾಗ್ತದೆ. ಅದೇ ಕಷ್ಟಗಳನ್ನು ನಾವೇ ಬರಮಾಡಿಕೋತೀವಿ. ಭಾಳಷ್ಟು ಕಷ್ಟಗಳನ್ನು ನಿಸರ್ಗ ಸ್ವಲ್ಪ ಮಾಡ್ತದೆ, ಉಳಿದೆಲ್ಲ ನಾವು ಮಾಡ್ಕೋತೇವೆ ಅಷ್ಟೆ. ನಮ್ಮ ಮಿತಿಯೊಳಗೆ ನಾವಿರಬೇಕಷ್ಟೆ. ಮಿತಿ ಮೀರದೇವಿ ಅಂದರೆ ಜೀವನ ಕೆಡ್ತದೆ. ಒಬ್ಬರು ನೋಡಿ ಒಬ್ಬರು ಮಾಡಕ್ಕೆ ಹೋದ್ರೆ ಗತಿ ಹೆಂಗೆ ಹೇಳಿ? ಹೇಗೆ ಸಾಧ್ಯ? ಅವ್ರ ಮನ್ಯಾಗ ಏನೇನು ತಂದಾರ ಆ ಎಲ್ಲ ಸಾಮಾನು ನೋಡಿ ನಮ್ಮ ಮನ್ಯಾಗೂ ತರಬೇಕಂತ ನಾವು ಹೊಂಟ್ರೆ ನಮ್ಮದೊಂದು ನಡಿಬೇಕಲ್ಲ. ಮನೆ ಒಳಗೆ ಜಾಗ ಇರಬೇಕು, ಕಿಶೆದಾಗ ರೊಕ್ಕ ಇರಬೇಕು, ಇಲ್ಲವೇ? ಎರಡೂ ಬೇಕಲ್ಲ. ರೊಕ್ಕ ಗಳಿಸೋಷ್ಟು ಮೈಯಾಗ ತ್ರಾಣ ಇರಬೇಕು. ಅವ್ರದ್ದು ನಮ್ಮದು. ನಾವು ಅವ್ರ ಮೋಟ್ರ್ ತಗೋತಾರೆ, ಇನ್ನೊಬ್ಬ ಮೋಟ್ರ್ ಸೈಕಲ್ ತಗೋತಾನೆ, ಇನ್ನೊಬ್ಬ ಸೈಕಲ್ ತಗೋತಾನೆ. ನಮಗೆ ಕನಸು ಹಾಗೆಲ್ಲ ಬೀಳಬಾರ್ದು. ನಮಗೆ 2 ಕಾಲು ಚಲೋ ಅದಾವಲ್ಲ ಸಾಕು ಅಂದೇವಿ, ಆರಾಮಿರ್ತೀವಿ. ಸಾಧ್ಯ ಇದ್ದರೆ ಒಂದು ಸೈಕಲ್ ತಗೋತೇವಿ. ಮೋಟ್ರ್ ತಗೊಂಡೇ ಆನಂದ ಪಡಬೇಕಂತ ಸಾಲ ಮಾಡ್ದ, ತೀರಿಸೋ ಸಾಮರ್ಥ್ಯದ ಇಲ್ಲ, ಗೊತ್ತೇ ಇಲ್ಲ. ಮಾಡ್ದ, ಮನೆ ಮುಂದೆ ಮೋಟ್ರ್ ತಂದು ನಿಲ್ಲಿಸ್ದ. ಎದಕ್ಕೆ? ಅವ ತಂದಾನಂತ ಇವ ತಂದ ಅಷ್ಟೇ. ನಿಲ್ಲಿಸ್ದ. ಅವನಿಗೆ ಜಾಗ ಅದ, ಇವಾಗ ಜಾಗನೇ ಇಲ್ಲ. ಮುನ್ಸಿಪಾಲ್ಟಿ ಅವ್ರು ಹೇಳಿದ್ರು ಇದು ರಸ್ತೆದಾಗ ನಿಲ್ಲಿಸಬೇಡ ಅಂದರು. ಮುಂದೆ ಎಲ್ಲಿ ನಿಲ್ಲಿಸೋದು? ಮನ್ಯಾಗ ಜಾಗ ಇಲ್ಲ. ಮುಂದೆ ಏನು ಮಾಡೋದು? ಮಾರಾಟರೇ ಮಾಡಬೇಕು, ಇಲ್ವೇ ಇನ್ನೊಬ್ಬರದ್ದು ಜಾಗ ಹಿಡ್ಕೋಬೇಕು. ಹೇಳಿ ಹೇಗಾಗ್ತದೆ? ಸಾಲ ಹೆಚ್ಚಾಕೋತ ಹೋತು, ಜಾಗ ಸಿಗಲಿಲ್ಲ. ಅಲ್ಲಿ ನಿಲ್ಲಿಸಿದ್ರು ಬೈಯವರು, ಇಲ್ಲಿ ನಿಲ್ಲಿಸಿದ್ರು ಬೈಯವರು. ಬಯಸ್ಕೊಳ್ಳೋದು ಶುರುವಾಯಿತು, ಸಾಲನೂ ಏರಕ್ಕೆ ಶುರುವಾಯಿತು. ಮುಟ್ಟೋದಂತೂ ಇಲ್ಲವೇ ಇಲ್ಲ. ಒಂದು ದಿವಸ ನೋಡ್ದ, ಇದು ಮುಟ್ಟಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಒಂದು ಹಗ್ಗ ತಗೊಂಡು ಹೋದ. ಏನದ? ಗಾಡಿ ಯಾರು ತಗೊಂಬ ಅಂತ ಹೇಳಿದ್ರು, ಸಾಲ ಮಾಡತ್ತೆ ಯಾರು ಹೇಳಿದ್ರು. ಆರಾಮ್ ಮನ್ಯಾಗ ತನ್ನ ತಿರ್ಗಾಡ್ಕೋತಿದ್ದ. ಕಾಲು ಹೇಳ್ತಿದ್ದು ನಾವು ಅದೇವೋ, ನೀ ಯಾಕೆ ವಿಚಾರ ಮಾಡ್ತಿ? ನಮಗೆ ಭಾಳ ಕೊಡಬೇಡ, ಪೆಟ್ರೋಲ್ ಹಾಕಬೇಡ, ಡೀಸೆಲ್ ಹಾಕಬೇಡ, ಏನೋ ಒಂದು 2 ರೊಟ್ಟಿ ಕೊಡು, ನಿನ್ನ ಹಿಮದ ಬೆಟ್ಟ ಏರಿಸ್ತೇವಿ ಅಂತಿದ್ದು ಕಾಲ. ಅಲ್ಲಿ ಏರ್ತಾವೇನು ಗಾಡಿಗಳು ಓಡಾಡೋದು ರಸ್ತಾದಾಗ. ಗುಡ್ಡದಾಗ ಗಾಡಿ ಬರ್ತಾವೇನು? ಹೊಲದಾಗೆಲ್ಲ ಗಾಡಿಗಳು ಹೋಗ್ತಾವೇನು? ನಾವು ಹೋದಲ್ಲಿ ಗಾಡಿ ಬರೋದಿಲ್ಲ, ಅದಕ್ಕೆ ನಮ್ಮಂಗೆ ಗಾಡಿ ಅಲ್ಲ ಅಂತ ಕಾಲ ಹೇಳ್ತಾವ. ಅದರ ಮನಸ್ಸು ಹೇಳ್ತದೆ ಆ ಕಡೆ ಲಕ್ಷ ಕೊಡಬೇಡ, ಗಾಡಿ ನೋಡಲ್ಲ. ಎಷ್ಟು ಮಜಾದ ಜೀವನ ಇದು! ಜೀವನವನ್ನು ಕೆಡಿಸುವ ವಿಧಾನ. ನಮ್ಮ ಜೀವನವನ್ನು ನಾವೇ ಕೆಡಿಸ್ತೇವೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತ. ನಮ್ಮ ಮನಸ್ಸೇ ನಮ್ಮ ಬಂಧು, ನಮ್ಮ ಮನಸ್ಸೇ ನಮ್ಮ ವೈರಿ. ನಮ್ಮ ಹಿತ ಆಗ್ತಿತ್ತು, ಮನಸ್ಸು ಮಿತ್ರ. ನಮಗೆ ಅಹಿತ ಮಾಡ್ತಿತ್ತು, ನಮ್ಮ ಮನಸ್ಸು ನಮಗೆ ವೈರಿ. ಜಗತ್ತಲ್ಲ.